ನಾವಿವತ್ತು ನಂದಿಷ್ಟ ನಂಬ್ಕೊಂಡು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ. ಭಯ ಜಾಸ್ತಿ, ಆದರೂ ದೇವ್ರು ಇದ್ದಾನೆ, ನಾನು ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಊಟ ಮಾಡಿ 3 ಕಿಲೋಮೀಟರ್ ಕರ್ಕೊಂಡ್ಬಂದ್ಬಿಟ್ಟು ಅವನು ಇನ್ನೊಂದು ಕಡೆ ಹೆಂಗೆ ಅಂದರೆ போட்ட ரூல்ஸ் அவனே பிரேக் பண்ணிட்டு வந்திருக்கானா. ಮತ್ತೆ ಇಲ್ಲಿ ಹೈವೇ ಸೈಡಲ್ಲಿ ಯಾವುದೋ ಒಂದು ಹೋಟ್ಲ್ ಇತ್ತು ಅಂತ ಅಲ್ಲಿ ಊಟ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಇಲ್ಲಿ ಊಟ ಅಂತೂ ಸೂಪರಾಗಿತ್ತು. ನಾವು ಮತ್ತೆ ಮಾರಿಯಮ್ಮ ದೇವಸ್ಥಾನ ಹತ್ರ ಬಂದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ ಕಡೆ ಹೊರಟ್ವಿ. ಆ ಲಾರಿನ ಓವರ್ಟೇಕ್ ಮಾಡ್ಬೇಕಂತ ತುಂಬ ಕಷ್ಟಪಟ್ಟ, ಆಗಿಲ್ಲ ಅವನ ಕೈಯಲ್ಲಿ ಪಾಪ. ನೈಟು ಬರೋಷ್ಟೊತ್ತಿಗೆ ಲೇಟ್ ಆಯಿತು ಅಂತ ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಊರು ನೋಡೋಣ ಅಂತ ಒಂದು ರೌಂಡ್ ಬಂದಿದ್ರೆ ಬಸ್ ಸ್ಟ್ಯಾಂಡ್ಗೆ. ನಂದಿಸು ಸೂರ್ಯ ಅಂತೂ ಎಲ್ಲ ಹುಡುಗಿರ ಮೇಲೇ ಕಣ್ಣು ಅವ್ರಿಗೆ. ಊರು ನೋಡಿಲ್ಲ, ಎಲ್ಲೆಲ್ಲಿ ಹುಡುಗಿರಿದ್ದಾರೆ ಅಂತ ನೋಡ್ಕೊಂಡು ಬರ್ತಾರೆ. ಮತ್ತು ರೂಮಿಂದ ವಾಕಿಂಗ್ ಥರ ಬಂದ್ವಿ, ಎಲ್ಲ ನೋಡಿಕೊಂಡು ಮತ್ತೆ ರೂಮ್ ಕಡೆಗೆ ಹೋಗೋಣ ಅಂತ ಹೋಗ್ತು. ನಾವು ಜಾಲಿಯಾಗಿ ಮಾತಾಡ್ಕೊ ಬರ್ತಾಯಿದ್ದಾರೆ. ಫ್ಯಾಮಿಲಿ ಮ್ಯಾನ್ ಬಾಬು ಅನ್ನೋದು ಆಯನದೇ ಒಂದು ಕಷ್ಟ, ಯಾರ ಜೊತೆನೋ ಜಗಳ ಆಡ್ಕೊಂಡು ಬರ್ತಾವ್ರೆ. ನಂದೀಶ್ ಮಾಡೋದೆಲ್ಲ ಹಲ್ಕ ಕೆಲಸ, ನೋಡೋದು ಮಾತ್ರ ಇತ್ತು. ಏಮ್ ಐಟಮ್ ಸೂರ್ಯ ನೋಡಿ. ಬಾಬಣ್ಣ ರೆಡಿ ಆಗ್ತಾ ಇದ್ದಾರೆ ಮದುವೆಗೆ. ಅದು ಏಸಪ್ಪ ಬುಕ್ಕು, ಬಾಬಣ್ಣ ಏಸಪ್ಪ ಪ್ಯಾನು. ಊಟ ಟಿಫನ್ ಮಾತ್ರ ಮುಗಿಸ್ಬಿಟ್ಟ. ನಂದೀಶ್ ನಂದಿ KSM. ಬಾಬಣ್ಣ ರೆಡಿ ಆಗ್ತಿದ್ದಾರೆ. ಇದು ಇವನು ಬಂದ ಕಲರಿಂಗ್ ಆರ್ಟಿಸ್ಟು, ಏನು ಬರಲ್ಲ. ನೈಟ್ 2 ಗಂಟೆಗೆ ಬಾತ್ರೂಮಲ್ಲಿ ಇದ್ದಾನೆ. ನೆಕ್ಸ್ಟ್ ಇವನು ಹೋಗ್ತಾ ಇದ್ದಾನೆ. ಇವನು ಈಗ ಕರೆಕ್ಟಾಗಿ 9 o'clock, ಮತ್ತೆ ಇವನು ಬರೋಷ್ಟೊತ್ತಿಗೆ 10 o'clock ಆಗೋಗುತ್ತೆ. ಇದೇನೋ ಡೀಲ್ ಮಾತ್ರ. ಇವನ್ ಮುಖ ತೊಳಿತಿದ್ದ ನೋಡಿ, 10 ಸರಿ ತೊಳಿತಾನೆ, ಆದ್ರೂ ಅದೇ ಕಲರ್ ಇದೆ ಅವನ ಮುಖ. ನಾಚಿಕೆ ಪಡ್ತಾ ಇದ್ದಾನೆ. ಡೋರ್ ಕ್ಲೋಸ್ ಮಾಡ್ದ. ಬಾಬಣ್ಣ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ರೆಡಿ ಆಗ್ತವ್ರೆ. ನಮ್ಮ ಸೂರಿ ಜಾನ್ಸನ್ಸ್ ಬೇಬಿ ಪೌಡ್ರ್ ಬೇಕಂತೆ.
ಈಗ ಬರ್ತಾ ಇದ್ದಾನೆ. ಹೋಗಿ 30 ಮಿನಿಟ್ಸ್ ಆಯಿತು, ಇವಾಗ ಬರ್ತಾ ಇದ್ದಾನೆ ಮುಖ ತೊಳ್ಕೊಂಡು ಬೇರೆ ಗೊತ್ತಿಲ್ಲ. ಇವಾಗ ಬಂದಿದ್ದಾನೆ ಅವನು. ಅವ್ನ ಮುಖ ನೋಡಿ 10 ಸರಿ ಸೋಪಾಗಿ ತೊಳೆದಿದ್ದವನು. ಅದೇ ಕಲರು, ಝೂಮ್ ಮಾಡಿದ್ರೂ ಗೊತ್ತಾಗಲ್ಲ, ಹತ್ರ ಆದ್ರೂ ಗೊತ್ತಾಗಲ್ಲ. ಫುಲ್ ಸುಸ್ತಾಗಿ ಹೋಗಿದ್ದಾನೆ 10 ನಿಮಿಷ ಮುಖ ತೊಳೆದು. ಹುಡುಗಿರು ನೋಡಕ್ಕಂತೆ